ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಡಿಸೆಂಬರ್ 20, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಮುಂದಿನ ಆರ್ಟಿಕಲ್, ಎನಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಸೆಂಟಿನಲ್ ಐಲ್ಯಾಂಡ್ ವಿಲ್ ವೈಪ್ ಔಟ್ ಟ್ರೈಬಲ್ಸ್. ಸೊ ಈ ಆರ್ಟಿಕಲನ್ನು ನಾವು ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಸರ್ವೆ ರಿಪೋರ್ಟನ್ನು ಅಥವಾ ಒಂದು ಪಾಲಿಸಿ ಇನ್ಪುಟನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ GS ಪೇಪರ್ 2 ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್ ಇಲ್ಲಿ ನಮಗೆ ಉಪಕಾರಿಯಾಗಲಿದೆ. ಸೊ ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತಹ ಅತಿ ಮುಖ್ಯವಾಗಿರುವಂತಹ ವಿಷಯ PVTGs ಅಂದರೆ ಏನು, ಅಥವಾ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂದರೆ ಏನು. ಇದರ ಇತಿಹಾಸ ನೋಡಿದಾಗ 1973ರಲ್ಲಿ ಒಂದು ದೇಬಾರ್ ಕಮಿಷನ್ನ ರಚನೆ ಮಾಡಲಾಯಿತು. ಈ ದೇಬಾರ್ ಕಮಿಷನು PTGs ಅನ್ನುವಂತಹ ಒಂದು ಗ್ರೂಪನ್ನು, ಒಂದು ಸಪರೇಟ್ ಕ್ಯಾಟಗರಿ ಇರುವಂತಹ ಬುಡಕಟ್ಟು ಜನಾಂಗಗಳಲ್ಲೇ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅನ್ನುವಂತಹ ಒಂದು ಕ್ಯಾಟಗರಿಯ ರಚನೆ ಮಾಡಿತ್ತು. ಈ PTGsಗಳು ಇರುವಂತಹ ಬುಡಕಟ್ಟು ಜನಾಂಗ ಏನಿದೆಯೋ ಅದರಲ್ಲೇ ಅತಿ ಕಡಿಮೆ ಡೆವಲಪ್ ಆದವರು ಅಂತ ಹೇಳಲಾಯಿತು. 2006ರಲ್ಲಿ ಭಾರತ ಸರ್ಕಾರ PTGsನ್ನು ಮರುನೇಮಕ ಮಾಡಿ, ಅಂದರೆ ರೀನೇಮ್ ಮಾಡುವಂಥದ್ದು ಕೆಲಸ ಮಾಡ್ತು. ಆವಾಗ ಇದನ್ನು PVTGs ಅಂತ ಕರೆಯಲಾಯಿತು, ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ. ಈ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಇವು ಹೆಚ್ಚಿಗೆ ಹೋಮೋಜಿನಸ್ ಆಗಿರ್ತವೆ, ಅತಿ ಚಿಕ್ಕ ಪಾಪ್ಯುಲೇಷನ್ ಆಗಿರುತ್ತದೆ, ಫಿಸಿಕಲಿ ಅಂದರೆ ಐಸೋಲೇಟೆಡ್ ಇರ್ತಾರೆ, ಸೋಷಲ್ ಇನ್ಸ್ಟಿಟ್ಯೂಟ್ಸ್ಗಳು ಇದರಲ್ಲಿ ಏನು ಸಾಮಾಜಿಕ ಬೆಳವಣಿಗೆ ಇದೆಯೋ ಅದು ಸಿಂಪಲ್ ಆಗಿರುವಂಥದ್ದು. ಇವರಿಗೆ ಯಾವುದೇ ಒಂದು ಬರವಣಿಗೆ ಇರೋದಿಲ್ಲ, ರಿಟರ್ನ್ ಲ್ಯಾಂಗ್ವೇಜ್ ಇರೋದಿಲ್ಲ, ಮತ್ತು ಬಹಳ ಕಡಿಮೆ ಟೆಕ್ನಾಲಜಿಯನ್ನು ಇವರು ಅಳವಡಿಸ್ಕೊಂಡಿರ್ತಾರೆ. ಇವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತಲೇ ಕರಿಬಹುದು. ಸೊ ನಾನು ಹೇಳಿದ ಹಾಗೆ ಮೊದಲನೇದಾಗಿ ಈ ಆರ್ಟಿಕಲನ್ನು ನಾವು ಒಂದು ಆಂಥ್ರೋಪಾಲಜಿಕಲ್ ಸರ್ವೆಯ ರಿಪೋರ್ಟ್ನ ಆಧರಿಸಿ ಇವತ್ತು ಓದ್ತಾ ಇರುವಂಥದ್ದು. ಆ ರಿಪೋರ್ಟ್ ಅಥವಾ ಆ ಒಂದು ಡ್ರಾಫ್ಟ್ ಪಾಲಿಸಿ ಹೇಳ್ತಾ ಇರುವಂಥದ್ದು ನಾರ್ತ್ ಸೆಂಟಿನಲ್ ಐಲ್ಯಾಂಡ್, ಏನು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನ ನಾರ್ದನ್ ಪಾರ್ಟಲ್ಲಿ ಕಾಣ್ತೀವೋ ಇದನ್ನು ಕಮರ್ಷಿಯಲ್ ಆಗಿ ಹಾಗೂ ಸ್ಟ್ರಾಟಜಿಕ್ ಗೇನ್ಗೋಸ್ಕರ ಯಾವುದೇ ಕಾರಣಕ್ಕೂ ಎಕ್ಸ್ಪ್ಲಾಯ್ಟೇಷನ್ಗೆ ಒಳಪಡಿಸಬಾರದು. ಏನಾದರೂ ಮಾಡಿದ್ದಲ್ಲಿ ಅಲ್ಲಿ ಇರುವಂತಹ ಸೆಂಟಿನಲಿಸ್, ಏನು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಇದೆಯೋ ಆ ಒಂದು PVTG ಅಂತ ಪಡೆದಿರುವಂತಹ ಅಲ್ಲಿನ ಬುಡಕಟ್ಟು ಜನಾಂಗ ಸೆಂಟಿನಲಿಸ್ ಅಂತ ಹೇಳಿ, ಅವುಗಳು ಅಥವಾ ಅವರು ಸಾಯೋದು ಖಚಿತವಾಗುತ್ತದೆ, ಅವರು ವಿನಾಶಕ್ಕೆ ಒಳಗಾಗ್ತಾರೆ ಅನ್ನುವಂತಹ ಮಾತನ್ನು ಈ ಒಂದು ಪಾಲಿಸಿ ಡಾಕ್ಯುಮೆಂಟ್ ಹೇಳಿರುವಂಥದ್ದು. ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗಿದ್ದಲ್ಲಿ ಆ ಒಂದು ಗ್ರೂಪ್ ಎಂಡೇಂಜರ್ ಆಗುವ ಸಾಧ್ಯತೆಗಳನ್ನು ಹೆಚ್ಚಿಗೆ ಕಾಣ್ತೀವಿ. ಸೊ ಯಾವುದೇ ಕಾರಣಕ್ಕೂ ಅವರ ರೈಟ್ಸ್ ಆಫ್ ದ ಪೀಪಲ್, ಸೆಂಟಿನಲಿಸ್ಗಳ ಏನು ಹಕ್ಕುಗಳಿದಾವೋ ಆ ಐಲ್ಯಾಂಡಿಗೆ ಸಂಬಂಧಿಸಿದಂತೆ ಅದಕ್ಕೆ ಯಾವುದೇ ನೆಗೋಷಿಯೇಷನಿಗೆ ಅವಕಾಶಗಳು ಇಲ್ಲ ಅನ್ನುವಂಥದ್ದನ್ನು ಖಂಡಿತವಾಗಿ ಈ ಒಂದು ಪಾಲಿಸಿ ಡಾಕ್ಯುಮೆಂಟಲ್ಲಿ ಹೇಳಿರುವಂಥದ್ದು. ಹಾಗೆ ಈ ಒಂದು ಡಾಕ್ಯುಮೆಂಟಲ್ಲಿ ಸೆಂಟಿನಲಿಸ್ಗಳ ಜೊತೆಯಲ್ಲಿ 50ರಿಂದ 100 ಈ ಪಾಪ್ಯುಲೇಷನ್ ಆಗಿರುವಂತಹ ಬುಡಕಟ್ಟು ಜನಾಂಗ ಏನು ಸೆಂಟಿನಲಿಸ್ ಆಗಿದೆಯೋ, ಸೆಂಟಿನಲಿಸ್ ಬುಡಕಟ್ಟು ಜನಾಂಗ, ಅದು ಉಳಿದ 70 PVTGs ಅಕ್ರಾಸ್ ದ ಕಂಟ್ರಿ ಏನಿದಾವೋ ಅವು ಎಲ್ಲವುಗಳಲ್ಲೂ ಬಹಳ ಐಸೋಲೇಟೆಡ್ ಆಗಿರುವಂತಹ ಜನಾಂಗ ಇದು ದೇಶದಲ್ಲಿ. ಹಾಗಾದರೆ ಒಟ್ಟು 70 ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗಳಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಐಸೋಲೇಟೆಡ್ ಆಗಿರುವಂಥದ್ದು ಸೆಂಟಿನಲಿಸ್ ಬುಡಕಟ್ಟು ಜನಾಂಗ. ಹಾಗೆ ಭಾರತದಲ್ಲಿ 5 ಈ ಥರದ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನಲ್ಲಿ ಇರುವಂತಹ ಐಸೋಲೇಟೆಡ್ ಆಗಿರುವಂತಹ ಬುಡಕಟ್ಟು ಜನಾಂಗಗಳ ಬಗ್ಗೆ ನೋಡಬೇಕಾದ್ರೆ, ಮೊದಲನೇದು ಗ್ರೇಟ್ ಅಂಡಮಾನಿಸ್, ಎರಡನೇದು ಓಂಗ್, ಮೂರನೇದು ಜರಾವಾ, ನಾಲ್ಕನೇದು ಶೋಂಪೇನ್ಸ್. ಸೊ ಇವು ಸಹ ಐಸೋಲೇಟೆಡ್ ಆಗಿರುವಂಥವು ಅನ್ನುವಂತಹ ಮಾತನ್ನು ಹೇಳಲಾಗುತ್ತಿದೆ. ಆದರೆ ಈ ಒಂದು ಸೆಂಟಿನಲಿಸ್ ಐಲ್ಯಾಂಡ್ಗಳ ಬಗ್ಗೆ ಅಥವಾ ಸೆಂಟಿನಲಿಸ್ ಬುಡಕಟ್ಟು ಜನಾಂಗದ ಬಗ್ಗೆ ತಿಳ್ಕೊಳ್ಳಲು ದೂರದಿಂದನೇ ಸ್ಟಡಿ ಮಾಡೋದಕ್ಕೋಸ್ಕರ ಅವರ ಸಂಸ್ಕೃತಿಯನ್ನು, ಅವರ ಜೀವನ ಶೈಲಿಯನ್ನು ಅರ್ಥೈಸ್ಕೊಳ್ಳೋದಕ್ಕೆ ಆಂಥ್ರೋಪಾಲಜಿಸ್ಟ್ಗಳು ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಜನಾಂಗದ ಬಗ್ಗೆ ತಿಳ್ಕೊಳ್ಳಲು ಬ್ರಿಟಿಷ್ ಕಾಲದಲ್ಲಿ ಮೊದಲ ಪ್ರಯತ್ನ ನಡೆದಿತ್ತು. ಆವಾಗ MV ಪೋರ್ಟ್ಮನ್ ಅನ್ನುವಂತಹ ಒಬ್ಬ ಆಂಥ್ರೋಪಾಲಜಿಸ್ಟು 1967ರಲ್ಲಿ ಅಲ್ಲಿಗೆ ಹೋಗಿದ್ದರು. ತದನಂತರ 2015ರಲ್ಲಿ ಅಮೇರಿಕಾದ ಒಬ್ಬರು ರಿಪೋರ್ಟರ್ ಚಾವ್ ಅಂತ ಹೇಳಿ, ನಿಮಗೆಲ್ಲ ನೆನಪಿದ್ರೆ ಈ ಚಾವ್ ಅನ್ನುವಂಥವರು ಈ ಒಂದು ಸೆಂಟಿನಲಿಸ್ ಐಲ್ಯಾಂಡಿಗೆ ಹೋದಾಗ ಅವರು ಮತ್ತೆ ತಿರುಗು ಬಂದಿಲ್ಲ. ಅವರು ಒಂದು ಡೈರಿಯನ್ನು ಒಬ್ಬ ಮೀನುಗಾರನ ಕೈಯಲ್ಲಿ ಕಳಿಸಿರುವಂಥದ್ದು, ತದನಂತರ ಮರುದಿನವೇ ಅವರು ಹತ್ಯೆಗೀಡಾದರು ಅನ್ನುವಂತಹ ಮಾತುಗಳನ್ನು ಸಹ ಕೇಳಲಾಗುತ್ತಿದೆ. ಸೊ ಆ ಡೈರಿ ಇವತ್ತು ಆ ಒಂದು ಜನಾಂಗದ ಬಗ್ಗೆ ಅರ್ಥೈಸಿಕೊಳ್ಳಲು ಒಂದು ಉತ್ತಮವಾದ ಸೋರ್ಸ್ ಆಗಿ ಬಂದಿರುವಂಥದ್ದು. ಸೊ ಅದರ ಬಗ್ಗೆ ದೂರದಿಂದನೇ ಅವರ ಸಾಮಾಜಿಕ ಜೀವನ ಹಾಗೂ ಅವರ ಸಾಂಸ್ಕೃತಿಕ ಜೀವನವನ್ನು ಅರ್ಥೈಸಿಕೊಳ್ಳಲು
ಆಂಥ್ರೋಪಾಲಜಿಕಲ್ ಸ್ಟಡಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತುಗಳನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಪ್ರಿಸನ್ ಪಾಪ್ಯುಲೇಷನ್ ರಿಡ್ಯೂಸ್ಡ್ ಬೈ 10.42% ಬಿಟ್ವೀನ್ ಏಪ್ರಿಲ್ ಆ್ಯಂಡ್ ಜೂನ್. ಸೊ ಈ ಆರ್ಟಿಕಲನ್ನು ನಾವು ಕಾಮನ್ ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಒಂದು ರಿಪೋರ್ಟನ್ನು ಜಾರಿ ಮಾಡಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಇರುವಂತಹ ಪ್ರಿಸನ್ ಪಾಪ್ಯುಲೇಷನ್ನ ಸಂಬಂಧಿಸಿ ಮಾಡಿದಂತಹ ರಿಪೋರ್ಟ್ ಇದು. ಸೊ ಈ ರಿಪೋರ್ಟನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ GS ಪೇಪರ್ 2 ಜುಡಿಷಿಯರಿ ಫಂಕ್ಷನ್ಸಲ್ಲೂ ನಾವು ಡಿಸ್ಕಸ್ ಮಾಡಬಹುದು. ಯಾಕಂದರೆ ಈ ಒಂದು ಕ್ರಮವನ್ನು ಸುಪ್ರೀಂ ಕೋರ್ಟ್ ಏನು ಒಂದು ಹೈ ಪವರ್ ಕಮಿಟಿಯನ್ನು ರಚನೆ ಮಾಡಿತ್ತು, ದೇಶದಲ್ಲಿ ಇರುವಂತಹ ಪ್ರಿಸನ್ಸಲ್ಲಿ ಓವರ್ ಕ್ರೌಡನ್ನು ಕಡಿಮೆ ಮಾಡೋದ ಪ್ರಯತ್ನಗಳನ್ನು ನಡೆಸುವಂತೆ ಈ ಒಂದು ಹೈ ಪವರ್ ಕಮಿಟಿ ರೆಕಮೆಂಡೇಶನನ್ನು ಕೊಡಬೇಕಾಗಿತ್ತು. ಅದನ್ನು ಆಧರಿಸಿ ಈಗ ಭಾರತ ದೇಶದಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಇಂದಾಗಿ ದೇಶದಲ್ಲಿ ಇರುವಂತಹ ಪ್ರಿಸನ್ ಪಾಪ್ಯುಲೇಷನ್ನಲ್ಲಿ ಸುಮಾರು 10.42% ಕಡಿತವನ್ನು ಏಪ್ರಿಲ್ ಮತ್ತು ಜೂನ್ ಸಮಯದಲ್ಲಿ ಕಂಡಿರುವಂಥದ್ದು. ಈ ಆರ್ಟಿಕಲಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇ ಮುಖ್ಯ ಉದ್ದೇಶ ದೇಶದಲ್ಲಿ ಪ್ರಿಸನ್ ಪಾಪ್ಯುಲೇಷನನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಹೈ ಪವರ್ ಕಮಿಟಿಯ ರಚನೆ ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ಭಾರತದ 22 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ ನೋಡಿದಾಗ ಸುಮಾರು 107.8% ಕಡಿತವನ್ನು ಡಿಸೆಂಬರ್ 31, 2009 ನಮ್ಮ ಹತ್ರ ಇದ್ದಿದ್ದು. ಈಗ ಅದು 103.1% ಏಪ್ರಿಲ್ 1, 2020 ನಾವು ನೋಡ್ತಾ ಇರುವಂಥದ್ದು. ಜೂನ್ ತಿಂಗಳಲ್ಲಿ ನೋಡಿದಾಗ ಅದು 93.3% ಇಳಿದಿರುವಂಥದ್ದು. ಸೊ ಇವೆಲ್ಲನನ್ನು ನೋಡಿದಾಗ ಸುಮಾರು 19 ರಾಜ್ಯಗಳಲ್ಲಿ ಅಥವಾ ಯೂನಿಯನ್ ಟೆರಿಟರಿಗಳಲ್ಲಿ ಇವತ್ತಿಗೂ ಸಹ 27% ಪ್ರಿಸನ್ಸ್ಗಳು ಓವರ್ ಕ್ರೌಡ್ ಆಗಿರವೆ ಅನ್ನುವಂಥದ್ದು ಸಹ ನಾವು ನೆನ್ಪಿಟ್ಕೋಬೇಕು. ಒಂದು ಕಡೆ ಪಾಸಿಟಿವ್ ಡೆವಲಪ್ಮೆಂಟನ್ನು ನಾವು ಕಾಣ್ತಿದ್ದೀವಿ, ಇನ್ನೊಂದು ಕಡೆ ಉಳಿದಂತಹ 19 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳನ್ನು ನೋಡಿದಾಗ 27% ಪ್ರಿಸನ್ಸ್ಗಳು ಇವತ್ತಿಗೂ ಓವರ್ ಕ್ರೌಡ್ ಆಗಿದ್ದಾವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲಾಗುತ್ತಿದೆ. ಹಾಗೆ ಇಲ್ಲಿ ಜಸ್ಟಿಸ್ ಮದನ್ ಬಿ ಲೋಕುರ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇವರು ಒಂದು ವರ್ಚುವಲ್ ಸಮ್ಮಿಟ್ನಲ್ಲಿ ಅಥವಾ ಒಂದು ವರ್ಚುವಲ್ ಸಮ್ಮಿಟ್ ಥ್ರೂ ಈ ರಿಪೋರ್ಟನ್ನು ಲಾಂಚ್ ಮಾಡ್ತಾ ಇರಬೇಕಾದ್ರೆ ಏನು ನಾವು ಜೈಲ್ಗಳ ಬಗ್ಗೆ ಮಾತಾಡ್ತಿದ್ದೀವೋ ಇವುಗಳಲ್ಲಿ ಓವರ್ ಕ್ರೌಡಿಂಗ್ ಒಂದು ದೊಡ್ಡ ವಿಷಯವಾಗಿದೆ ಹಾಗೂ ಇದನ್ನು ಆದಷ್ಟು ಬೇಗ ಅಡ್ರೆಸ್ ಮಾಡುವ ಅವಶ್ಯಕತೆ ಇದೆ. ಇದರಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗಳ ರೋಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಅದರ ಜೊತೆಯಲ್ಲಿ ಪ್ರಾಸಿಕ್ಯೂಷನ್, ಜಡ್ಜ್ ಮತ್ತು ಲೀಗಲ್ ಏಡ್ ಲಾಯರ್ಗಳು ಏನಿದ್ದಾರೋ ಇವರೆಲ್ಲರೂ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಏನಾದರೂ ದೇಶದಲ್ಲಿ ಇರುವಂತಹ ಕ್ರೌಡಿನ್ ಏನು ಜಾಸ್ತಿ ಆಗಿದೆ ಪ್ರಿಸನ್ಸ್ಗಳಲ್ಲಿ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಓವರ್ ಎಕ್ಸ್ಪ್ಲಾಯ್ಟೇಷನ್ ಲಾಂಗ್ ಲೈಫ್ ಸೈಕಲ್ ಹ್ಯಾವ್ ಎಂಡೇಂಜರ್ಡ್ ಎ ಕಾಮನ್ ಹಿಮಾಲಯನ್ ಹರ್ಬ್. ಸೊ ಈ ಆರ್ಟಿಕಲನ್ನು ನಾವು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮತ್ತು ಎನ್ವೈರ್ಮೆಂಟಲ್ಗೆ ಸಂಬಂಧಿಸಿದಂತೆ GS ಪೇಪರ್ 3 ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಮಗೆ ಉಪಯುಕ್ತವಾಗಲಿದೆ. ಸೊ ಇಲ್ಲಿ ಹಿಮಾಲಯನ್ ಟ್ರಿಲಿಯಂ ಅನ್ನುವಂತಹ ಒಂದು ಹರ್ಬ್, ಒಂದು ಹಿಮಾಲಯ ಕ್ಷೇತ್ರಗಳಲ್ಲಿ ಅಥವಾ ಹಿಮಾಲಯ ರೀಜನ್ನಲ್ಲಿ ಸಿಗುವಂತಹ ಒಂದು ಹಿಮಾಲಯನ್ ಟ್ರಿಲಿಯಂ ಅನ್ನುವಂತಹ ಒಂದು ಹರ್ಬ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದನ್ನು IUCN ಸ್ಟೇಟಸ್ನಲ್ಲಿ ಹಿಂದಿನ ವಾರ ಎಂಡೇಂಜರ್ಡ್ ಅಂತ ಘೋಷಣೆ ಮಾಡಲಾಗಿದೆ. ಇದು ಅತಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈ ಒಂದು ಹಿಮಾಲಯನ್ ಹರ್ಬ್ನ ಬಗ್ಗೆ, ಹಿಮಾಲಯನ್ ಟ್ರಿಲಿಯಂ ಅನ್ನುವಂತಹದ್ದು, ಇದಕ್ಕೆ ಇರುವಂತಹ IUCN ಸ್ಟೇಟಸ್ ಎಂಡೇಂಜರ್ಡ್ ಆಗಿದೆ. ಸೊ ಈ ಒಂದು ಪ್ಲ್ಯಾಂಟ್ ಯಾಕೆ ಎಂಡೇಂಜರ್ಡ್ ಆಯಿತು, ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ಗೆ ಕಾರಣಗಳೇನು? ಇವತ್ತು ಈ ರೀಜನ್ನಲ್ಲಿ ಅತಿ ಹೆಚ್ಚು ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇರುವಂತಹ ಪ್ಲ್ಯಾಂಟ್ ಇದಾಗಿದೆ. ಯಾಕಂದರೆ ಇದಕ್ಕೆ ಒಂದು ಮೆಡಿಸಿನಲ್ ಕ್ವಾಲಿಟಿ ಇದೆ. ಆ ಒಂದು ಟ್ರೆಡಿಷನಲ್ ಮೆಡಿಸಿನಲ್ ಕ್ವಾಲಿಟಿ ಏನಪ್ಪ ಅಂತಂದರೆ ಇದರಿಂದ ಡಿಸೆಂಟ್ರಿ ಆಗಿರ್ಬೋದು, ಗಾಯಗಳಾಗಿರಬಹುದು, ಸ್ಕಿನ್ ಪ್ರಾಬ್ಲಮ್ಗೆ ಸಂಬಂಧಿಸಿದಂತೆ ಇನ್ಫ್ಲೇಮೇಷನ್ಗಳು, ಸೆಕ್ಷುವಲ್ ಡಿಸಾಸ್ಟರ್ಗಳು, ಮೆನ್ಸ್ಟ್ರಲ್ ಸೈಕಲ್ಗೆ ಸಂಬಂಧಿಸಿದಂತಹ ಡಿಸಾಸ್ಟರ್ಗಳು ಅಥವಾ ಡಿಸಾರ್ಡರ್ಗಳು, ಅವು ಎಲ್ಲದನ್ನು ಈ ಒಂದು ಹರ್ಬಿಂದ ಸಾಲ್ವ್ ಮಾಡುವ ಸಾಧ್ಯತೆಗಳು ಹಾಗೂ ಮೆಡಿಸಿನಲ್ ಕ್ವಾಲಿಟಿ ಇರೋದ್ರಿಂದ ಇದರ ಎಕ್ಸ್ಪ್ಲಾಯ್ಟೇಷನ್ ಕಮರ್ಷಿಯಲ್ ತುಂಬ ಜಾಸ್ತಿ ಆಗಿರುವಂಥದ್ದು. ಹಾಗೆ ಈಗ ಸದ್ಯಕ್ಕೆ ನಡೆದಿರುವಂತಹ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ನೋಡಿದಾಗ ಇದರಲ್ಲಿ ರೈಸೋಮ್ ಅನ್ನುವಂತಹ ಸೋರ್ಸ್ ಸ್ಟೆರಾಯ್ಡಲ್ ಸ್ಯಾಪೋನಿನ್ಸ್ ಅನ್ನುವಂಥದ್ದು ಏನು ಸಿಗ್ತಿದೆಯೋ ಅದು ಆ್ಯಂಟಿ ಕ್ಯಾನ್ಸರ್ ಮತ್ತು ಆ್ಯಂಟಿ ಏಜಿಂಗ್ ಏಜೆಂಟ್ ಆಗಿದೆ. ಸೊ ಇದು ಮಾರುಕಟ್ಟೆಯ ಬೆಲೆ ಅತಿ ಹೆಚ್ಚಾಗಿರೋದ್ರಿಂದ ದುಷ್ಕರ್ಮಿಗಳು, ಪೋಚರ್ಸ್ಗಳು ಬಹಳ ಜಾಸ್ತಿ ಇದನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಈ ಒಂದು ಹರ್ಬ್ ಟೆಂಪರೇಟ್ ಮತ್ತು ಸಬಲ್ಪೈನ್ ಝೋನ್ಸ್ಗಳಲ್ಲಿ ಸಿಗುತ್ತದೆ ಹಿಮಾಲಯನ್ ರೀಜನ್ನಲ್ಲಿ. ಟೆಂಪರೇಟ್ ಮತ್ತು ಸಬಲ್ಪೈನ್ ಝೋನ್ಗಳು ತಮಗೆಲ್ಲ ನೆನಪಿದ್ರೆ 2400ರಿಂದ 4000 ಮೀಟರ್ ಸಮುದ್ರದ ಅಡಿಗಿನ ಎತ್ತರದಲ್ಲಿ ಇರುವಂತಹ ಝೋನನ್ನು ನಾವು ಟೆಂಪರೇಟ್ ಝೋನ್ ಅಂತ, ಸಬಲ್ಪೈನ್ ಝೋನ್ ಅಂತಲೇ ಕರಿತೀವಿ. ಸೊ ಈ ಒಂದು ಪ್ಲ್ಯಾಂಟ್ಸ್
ಭಾರತ, ಭೂತಾನ್, ನೇಪಾಲ್, ಚೈನಾ, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದಲ್ಲಿ ನಾವು ನೋಡ್ತೀವಿ. ಭಾರತದಲ್ಲಿ ಒಟ್ಟು 4 ರಾಜ್ಯಗಳಲ್ಲಿ ಈ ಒಂದು ಹರ್ಬ್ಗಳನ್ನು ಕಾಣ್ತೀವಿ. ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಸಿಕ್ಕಿಂ ಆ್ಯಂಡ್ ಉತ್ತರಾಖಂಡ್. ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು 4 ಪ್ಲಾಂಟ್ಸ್ಗಳು ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಸಿಕ್ಕಿಂ ಆ್ಯಂಡ್ ಉತ್ತರಾಖಂಡಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಹಾಗೆ ಈ ಒಂದು ಹರ್ಬ್ನಲ್ಲಿ ಅಥವಾ ಪಾಪ್ಯುಲೇಷನ್ ಅಥವಾ ಏನು ಸ್ಪ್ರೆಡ್ ಇತ್ತೋ ಅದರಲ್ಲಿ ಆದಂತಹ ಡಿಕ್ಲೈನಿಂದಾಗಿ ಇವತ್ತು 50% ಕಡಿಮೆ ಆಗಿರುವಂಥದ್ದು ಇವುಗಳ ಸಂಖ್ಯೆ. ಅದರಿಂದಾಗಿ ಇದನ್ನು IUCN ಸ್ಟೇಟಸಲ್ಲಿ ಎಂಡೇಂಜರ್ಡ್ ಆಗಿ ಒಂದು ಘೋಷಣೆ ಮಾಡಿರುವಂಥದ್ದು. ಹೆಚ್ಚಿನ ಓವರ್ ಎಕ್ಸ್ಪ್ಲಾಯ್ಟೇಷನ್ ಇದಕ್ಕೆ ಮುಖ್ಯ ಕಾರಣವಾಗಿದೆ ಅನ್ನುವಂಥದ್ದನ್ನು ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ವೈ ಎಲಿಫೆಂಟ್ಸ್ ಆ್ಯಂಡ್ ಟೈಗರ್ಸ್ ಡಿಡ್ ನಾಟ್ ಗೋ ಎಕ್ಸ್ಟಿಂಕ್ಟ್. ಸೊ ನಮಗೆಲ್ಲ ಗೊತ್ತು ಇರುವಂತಹ ಮಾಹಿತಿ. ಮೊದಲನೇದು, ಕಳೆದ 1,00,000 ವರ್ಷಗಳಲ್ಲಿ ನೋಡಿದಾಗ ಈ ಭೂಮಿಯ ಮೇಲೆ ಇರುವಂತಹ ದೊಡ್ಡ ದೊಡ್ಡ ಕಾರ್ನಿವೋರಸ್ಗಳು ಮತ್ತು ದೊಡ್ಡ ದೊಡ್ಡ ಮ್ಯಾಮಲ್ಸ್ಗಳು ಇದುವರೆಗೂ ಎಕ್ಸ್ಟಿಂಕ್ಟ್ ಆಗಿ ಹೋಗಿದ್ದಾವೆ ನಮ್ಮ ಭೂಮಿಯಿಂದ. ಆದರೆ ಈ ಒಂದು ಹುಲಿ ಮತ್ತು ಟೈಗರ್ ಮಾತ್ರ ಅಥವಾ ಬಿಗ್ ಕ್ಯಾಟ್ಸ್ ಅನ್ನುವಂಥದ್ದು ಯಾಕೆ ಇನ್ನೂ ಎಕ್ಸ್ಟಿಂಕ್ಟ್ ಆಗಿಲ್ಲ? ಉದಾಹರಣೆಗೆ ನಾರ್ತ್ ಅಮೆರಿಕಾದಲ್ಲಿ ಸ್ಯಾಬರ್ ಟೂತ್ಡ್ ಕ್ಯಾಟ್ ಅನ್ನುವಂಥದ್ದು ಎಕ್ಸ್ಟಿಂಕ್ಟ್ ಆಗಿ ಹೋಗಿದೆ. ನಾರ್ತ್ ಅಮೇರಿಕನ್ ಲಯನ್ ಎಕ್ಸ್ಟಿಂಕ್ಟ್ ಆಗಿ ಹೋಗಿದೆ. ಅಮೇರಿಕನ್ ಚೀತಾ ಎಕ್ಸ್ಟಿಂಕ್ಟ್ ಆಗಿ ಹೋಗಿದೆ. ಆದರೆ ಸೌತ್ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಇರುವಂತಹ ಈ ಮೆಗಾಫೌನದಲ್ಲಿ ಕಾಣುವಂತಹ ಮಾಡರ್ನ್ ಮನುಷ್ಯರು ಮತ್ತು ಮ್ಯಾಮಲ್ಸ್ ಆದಂತಹ ಎಲಿಫೆಂಟ್ ಮತ್ತು ಟೈಗರ್ ಹಾಗೂ ರೈನೋ ಮಾತ್ರ ಹೇಗೆ ಈ 1,00,000 ವರ್ಷಗಳಲ್ಲಿ ಬದುಕಲು ಸಾಧ್ಯವಾಯಿತು ಅನ್ನುವಂತಹ ಒಂದು ರಿಸರ್ಚ್ ಸ್ಟಡಿಯನ್ನು ಯೇಲ್ ಯೂನಿವರ್ಸಿಟಿಯಲ್ಲಿ ನಡೆಸಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣಗಳನ್ನು ನಾವಿಲ್ಲಿ ನೋಡಲಿದ್ದೇವೆ. ಮೊದಲನೇದಾಗಿ ಕೊಟ್ಟಂತಹ ಕೋ ಎವಲ್ಯೂಷನ್ ಅಂತ ಹೇಳಿ. ಕೋ ಎವಲ್ಯೂಷನ್ ಅಂತಂದರೆ ಈಗ ಈ ಒಂದು ರಿಸರ್ಚ್ ಆರ್ಟಿಕಲ್ ಏನು ಬಂದಿದೆ ಇದನ್ನು ನೋಡಿದಾಗ ಮನುಷ್ಯ ಪ್ರಾಣಿಗಳನ್ನು ಹೇಗೆ ಬೇಟೆಯಾಡಲು ಶುರು ಮಾಡಿದ್ನೋ ಆವಾಗ ಈ ಪ್ರಾಣಿಗಳು ಮನುಷ್ಯನಿಂದ ತಪ್ಪಿಸಿಕೊಳ್ಳಲು ಬೇರೆ ಅಡಾಪ್ಟೇಷನ್ ಅಥವಾ ಬೇರೆ ಎವಲ್ಯೂಷನ್ ಮೆಥಡ್ಸಿಗೆ ಹೋಯಿತು. ಉದಾಹರಣೆಗೆ ಮನುಷ್ಯ ಏನಾದರೂ ಪ್ಲೇನ್ ಲ್ಯಾಂಡಲ್ಲಿ ಬೇಟೆಯಾಡಲು ಶುರು ಮಾಡಿದಾಗ ಈ ಪ್ರಾಣಿಗಳು ಕಾಡಿಗೆ ಹೋಗಿ ನೆಲೆಸೋದಾಗಿರ್ಬೋದು ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಿ ನೆಲೆಸಲು ಶುರು ಮಾಡಿದ್ವು. ಸೊ ಇದನ್ನು ಕೋ ಎವಲ್ಯೂಷನ್ ಅಂತ ಅಂತಾರೆ. ಅಂದರೆ ಅಲ್ಲಿ ಇರುವಂತಹ ಪ್ರಜಾತಿಯೊಂದಿಗೆ ಅದು ಯುದ್ಧ ಮಾಡೋದನ್ನು ಬಿಟ್ಟು ಬದುಕೋಕೆ, ಸರ್ವೈವಲಿಗೆ ಬೇಕಾದಂತಹ ಬದಲಾವಣೆಗಳನ್ನು ಅವು ಮಾಡ್ಕೊಂಡಿರೋದನ್ನು ನಾವು ಕೋ ಎವಲ್ಯೂಷನ್ ಅಂತ ಕರಿತೀವಿ. ಹಾಗೆ ಬರೀ ಮೆಮಲಿಯನ್ಸ್ ಅಂತಂದಾಗ ಹಿಪೋಪೊಟಮಸ್ ಆಗಲೇ ಹೋಗ್ಬಿಟ್ಟಿದೆ. ಹಾಗೂ ಹಾರ್ಸ್ ರಿಲೇಟಿವ್ ಆದಂತಹ ಇಕ್ವಿಸ್ ನೆಮ್ಯಾಡಿಸ್ಕಸ್ ಅನ್ನುವಂತಹ ಒಂದು ಪ್ರಜಾತಿಯು ಇವತ್ತಿಗೆ ಎಕ್ಸ್ಟೆಂಟ್ ಆಗಿರೋದನ್ನು ನಾವು ನೋಡ್ತಿದ್ದೀವಿ. ಸೊ ಈ ಮ್ಯಾಮಲ್ಸ್ಗಳು ಕೋ ಎವಾಲ್ವ್ ಅಂದರೆ ಮನುಷ್ಯನ ಜೊತೆಯಲ್ಲಿ ಇವಾಲ್ವ್ ಆಗಿರೋ ಸಂದರ್ಭಗಳಲ್ಲಿ ಇವು ಇವತ್ತಿಗೂ ಬದುಕಲು ಸಾಧ್ಯವಾಗಿರುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇರುವಂಥದ್ದು. ಹಾಗೆ ಎರಡನೇ ಹಂತದಲ್ಲಿ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಏನಾದರೂ ಇದಕ್ಕೆ ಕಾರಣ ಆಗಿದಾವ ಅಂತ ನೋಡಿದಾಗ ಫಾಸಿಲ್ ರಿಪೋರ್ಟ್ಸ್ಗಳನ್ನು ನೋಡಿದಾಗ ಅಲ್ಲಿ ಎನ್ವೈರ್ಮೆಂಟಲ್ ಚೇಂಜಿಂದಾಗಿ ಯಾವುದೇ ಪ್ರಜಾತಿಯು ವಿನಾಶವಾಗಿರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇಲ್ಲ. ಆದರೆ ಎಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಇನ್ವಾಲ್ವ್ ಆಗಿದೆಯೋ, ಕಾನ್ಫ್ಲಿಕ್ಟ್ ಆಫ್ ಮ್ಯಾನ್ ಆ್ಯಂಡ್ ಆ್ಯನಿಮಲ್ ಆಗಿದೆಯೋ ಆ ಒಂದು ಪ್ರಜಾತಿ ವಿನಾಶವಾಗಿರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಉದಾಹರಣೆಗೆ ಭಾರತದಲ್ಲಿ ಆಸ್ಟ್ರಿಚಸ್ಗಳನ್ನು ಬಹಳ ನೋಡ್ತಾ ಇದ್ವಿ ನಾವು ಮೊದಲಿಗೆ. ಆದರೆ ಇವತ್ತು ಆಸ್ಟ್ರಿಚಸ್ಗಳು ಬರೀ ಮ್ಯೂಸಿಯಂಗಳಲ್ಲಿ ಅಥವಾ ಯಾವುದೇ ಒಂದು ಪೇಂಟಿಂಗ್ಸ್ಗಳಲ್ಲಿ ನೋಡಲು ಸಿಗ್ತಾ ಇರುವಂಥದ್ದು. ಇದರ ಮೊಟ್ಟೆಗಳನ್ನು ಜನರು ಬೀಡ್ಸ್ ಮಾಡೋದಕ್ಕೋ ಅಥವಾ ಊಟಕ್ಕೋಸ್ಕರ ಉಪಯೋಗಿಸಲು ಶುರು ಮಾಡಿದ್ವು. ಸೊ ಯಾವಾಗ ಆಸ್ಟ್ರಿಚಸ್ಗಳ ಮುಂದಿನ ಪ್ರಜಾತಿಯನ್ನು ತಿನ್ನಲು ಶುರು ಮಾಡ್ತಾರೋ ಮೊಟ್ಟೆಗಳನ್ನು, ಹೇಗೆ ಆಸ್ಟ್ರಿಚಸ್ಗಳು ಮುಂದೆ ಸಾಗಲು ಸಾಧ್ಯವಾಗುತ್ತದೆ? ಅದಕ್ಕೆ ನಾವು ಇವತ್ತು ದೇಶದಲ್ಲಿ ಆಸ್ಟ್ರಿಚಸ್ಗಳು ಅಷ್ಟರ ಮಟ್ಟಿಗೆ ನಂಬರ್ಸ್ಗಳಲ್ಲಿ ಕಡಿತ ಮತ್ತು ಕೆಲವೊಂದು ರಾಷ್ಟ್ರಗಳಿಂದ ಎಕ್ಸ್ಟಿಂಕ್ಟ್ ಆಗಿರೋದನ್ನು ನಾವು ನೋಡ್ತಾ ಇರುವಂಥದ್ದು. ಸೊ ಮಾನವ ಜಾತಿ ಯಾವಾಗ ಈ ಒಂದು ಪ್ರಾಣಿಗಳನ್ನು ಬೆಳೆಯಲು ಅದಕ್ಕೆ ಬೇಕಾದಂತಹ ಜಾಗ, ಅದಕ್ಕೆ ಬೇಕಾದಂತಹ ಎನ್ವೈರ್ಮೆಂಟನ್ನು ಬಿಡಲು ಸಾಧ್ಯವಾಗುತ್ತದೆಯೋ ಆವಾಗಷ್ಟೇ ಪ್ರಾಣಿಗಳು ಮುನ್ಸಾಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯವನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಅಡಾಪ್ಟೇಷನಿಗೂ ಹಾಗೂ ಮುಂದೆ ಆ್ಯನಿಮಲ್ಸ್ ಬದುಕಕ್ಕೋಸ್ಕರ ಬೇಕಾಗಿರುವಂತಹದ್ದು ಒಂದು ಕೋಎವಲ್ಯೂಷನ್ನು, ಎರಡನೇದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಕಾರಣವಲ್ಲ, ಮೂರನೇದು ಲೋಕಲ್ ಎಕ್ಸ್ಟಿಂಕ್ಷನ್ ಬಗ್ಗೆ ಹೇಳಿದ ಹಾಗೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಯಾವಾಗ ಕಾನ್ಫ್ಲಿಕ್ಟ್ ಶುರುವಾಗುತ್ತದೆಯೋ ಆವಾಗ ಅವುಗಳ ಜೀವರಾಶಿಯಲ್ಲಿ ನಾವು ಕಡಿತವನ್ನು ಕಾಣ್ತಾ ಇರುವಂಥದ್ದು. ಕೋ ಎವಲ್ಯೂಷನ್. ಮುಂದಿನ ಆರ್ಟಿಕಲ್ IITs ಆ್ಯಂಡ್ ರಿಸರ್ವೇಷನ್. ಇದ್ರ ಬಗ್ಗೆ ನಾವು ಹಿಂದಿನ ವಾರದಲ್ಲಿ ಆದಂತಹ ಸುದ್ದಿ ವಿಶ್ಲೇಷಣೆಗಳಲ್ಲೂ ನೋಡಿದ್ವಿ. ಸೊ ಈ ಆರ್ಟಿಕಲಲ್ಲಿ ನಾವು ಅದರ ಬಗ್ಗೆ ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗನ್ನು ತಗೊಳ್ಳಲಿದ್ದೇವೆ. ಸೊ ಮೊದಲನೇದಾಗಿ ನಮಗೆಲ್ಲ ಗೊತ್ತಿದೆ IITsಗಳಲ್ಲಿ ಈಗ ಶಿಕ್ಷಕರ ಸಂಖ್ಯೆಯಲ್ಲಿ ಅಥವಾ ವೇಕೆನ್ಸೀಸ್ಗಳು ಅತಿ ಹೆಚ್ಚು ಆಗಿರೋದ್ರಿಂದ ಈ ಆರ್ಟಿಕಲ್ ತುಂಬ ಚರ್ಚೆಯಲ್ಲಿ ಇರುವಂಥದ್ದು. ಯಾಕಂದರೆ 2008 ಮತ್ತು 10 ನಂತರ ಏನು OBC ಸ್ಟೂಡೆಂಟ್ಸ್ಗಳ ಸಂಖ್ಯೆ ಸುಮಾರು 50% ಆಯಿತೋ
ಅದೇ ಸಂದರ್ಭದಲ್ಲಿ ಹೆಚ್ಚಿನ IITsಗಳನ್ನು ಎಕ್ಸ್ಪ್ಯಾಂಡ್ ಮಾಡಲು ಶುರು ಮಾಡಿದ್ರು. ಸೊ ದೇಶದಲ್ಲಿ ಒಟ್ಟು 23 IITಗಳು ಇವತ್ತಿರುವಂಥದ್ದು. ಇದರ ಜೊತೆಯಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ಎಕ್ಸ್ಟ್ರಾ ರಿಸರ್ವೇಷನ್ ಕೊಟ್ಟಿರೋದು ಇದಕ್ಕೆ ಆ್ಯಡ್ ಆನ್ ಆಗಿರುವಂತಹ ಸಮಸ್ಯೆ. ಇಲ್ಲಿ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ರೇಷಿಯೋ ಏನಿದೆ ಅದು ತುಂಬ ಕಷ್ಟ, ಅಂದರೆ ತುಂಬ ಜಾಸ್ತಿ ಆಗಿರುವಂಥದ್ದು. ಶಿಕ್ಷಕರು ಕಮ್ಮಿ ಆಗಿಬಿಟ್ಟಿದ್ದಾರೆ, ಸ್ಟೂಡೆಂಟ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದರಿಂದಾಗಿ ಶಿಕ್ಷಕರು ಸಿಗ್ತಾ ಇರೋದು ಬಹಳ ಕಷ್ಟ ಆಗಿದೆ. ಯಾಕಂದರೆ ಇದಕ್ಕೆ ಪೂರಕವಾಗಿ ಇರುವಂತಹ ಡಾಕ್ಟರಲ್ ಡಿಗ್ರಿ ಆಗಿರಬಹುದು ಅಥವಾ ಅದಕ್ಕೆ ಪೂರಕವಾಗಿ ಸರಿಸಮಾನವಾದ ಟೆಕ್ನಿಕಲ್ ನಾಲೆಜ್ ಹೊಂದಿರುವಂತಹ ಶಿಕ್ಷಕರು ಆಯಾ ಕೆಟಗರಿ ಅಥವಾ ಆಯಾ ರಿಸರ್ವೇಷನ್ಗೆ ಇರುವಂತಹ ಪ್ರಾವಧಾನಗಳನ್ನು ಫುಲ್ಫಿಲ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ಎಜುಕೇಷನ್ ಮಿನಿಸ್ಟ್ರಿ, ಶಿಕ್ಷಣ ಸಚಿವಾಲಯವು ಒಂದು ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು. ಈ ರಿಸರ್ವೇಷನ್ ಸಿಸ್ಟಮನ್ನು ಹೇಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲು ಸಾಧ್ಯವಿದೆ ಅನ್ನುವಂತಹ ರೆಕಮೆಂಡೇಶನ್ಸನ್ನು ಕೊಡೋದಕ್ಕೋಸ್ಕರ. ಸೊ ಭಾರತ ದೇಶದಲ್ಲಿ ಒಟ್ಟು ರಿಕ್ರೂಟ್ಮೆಂಟಿಗೆ ಸಂಬಂಧಿಸಿದಂತೆ ಯಾರು ಜವಾಬ್ದಾರರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ವೇಷನ್ ಇನ್ ಅಡ್ಮಿಷನ್ ಆ್ಯಕ್ಟ್ 2006 ಹಾಗೂ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ವೇಷನ್ ಇನ್ ಟೀಚರ್ಸ್ ಕ್ಯಾಡ್ರೆ ಆ್ಯಕ್ಟ್ 2019 ಈ ಎರಡೂ ಬಿಲ್ಗಳು SC ST OBC ಮತ್ತು EWS ಕೆಟಗರಿಗೆ ಈ ಸ್ಟೂಡೆಂಟ್ಸಿಗೆ ಕೊಡುವಂತಹ ರಿಸರ್ವೇಷನ್ನು ಮತ್ತು ಶಿಕ್ಷಕರಿಗೆ ಕೊಡುವಂತಹ ರಿಸರ್ವೇಷನ್ನು ಇದು. ಸೊ ಈ ಒಂದು ಸಮಸ್ಯೆಯನ್ನು ಕಾಣ್ತಾ ಇರುವಾಗ ಭಾರತದಲ್ಲಿ IIT ಡೆಲ್ಲಿಯ ವಿ ರಾಮಗೋಪಾಲ್ ರಾವ್ ಏನು ಡೈರೆಕ್ಟರ್ ಆಗಿದ್ದಾರೋ ಅವರನ್ನು ಸಂಬೋಧಿಸಿ ಅಥವಾ ಅವರ ಚೇರ್ಮನ್ಶಿಪ್ನಲ್ಲಿ ಈ ಒಂದು ಕಮಿಟಿಯ ರಚನೆ ಮಾಡಿರುವಂಥದ್ದು. ಇದರ ಅಡಿಯಲ್ಲಿ ಏನು IIT ಸರ್ಕಾರ ಅಥವಾ IIT ಕಾಲೇಜಸ್ಗಳಲ್ಲಿ ನಾವು ಶಿಕ್ಷಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ಸೊಲ್ಯೂಷನನ್ನು ಕೇಳಿದಾಗ ಆ ಒಂದು ಕಮಿಟಿ 2 ಪಾಯಿಂಟ್ಸ್ಗಳನ್ನು ಹೇಳಿರುವಂಥದ್ದು. ಮೊದಲನೇ ಪಾಯಿಂಟು, ಫ್ಯಾಕಲ್ಟಿ ಅಥವಾ ಶಿಕ್ಷಕರಲ್ಲಿ ಇರುವಂತಹ ರಿಸರ್ವೇಷನ್ ಏನಿದೆ ಅದನ್ನು ಈಗ ಬದಿಗಿಡಬೇಕು. IITsಗಳನ್ನು 2019 ನೀತಿಯ ಕೆಳಗಡೆ ತರುವ ಅವಶ್ಯಕತೆ ಇದೆ. ಇದರಿಂದಾಗಿ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಏನಿರ್ತಾವೋ ಅದರಲ್ಲಿ ರಿಸರ್ವೇಷನ್ನಿಗೆ ಎಕ್ಸೆಪ್ಷನ್ ಇರುತ್ತದೆ, ಅದರಲ್ಲಿ ರಿಸರ್ವೇಷನ್ನಿಗೆ ಪ್ರಾವಧಾನಗಳು ಇರೋದಿಲ್ಲ. ಎರಡನೇ ಆಪ್ಷನ್ ಕೊಟ್ಟಿರುವಂಥದ್ದು, ಈ ಪೊಸಿಷನ್ಗಳಿಗೆ ಸದ್ಯಕ್ಕೆ ರಿಸರ್ವೇಷನ್, ಅದಕ್ಕೆ ರಿಸರ್ವೇಷನ್ ಕೊಡಬೇಡಿ, ಯಾವಾಗ ಸರಿಯಾದ ವ್ಯಕ್ತಿ ಸಿಗ್ತಾರೋ ಆವಾಗ ಬೇಕಾದ್ರೆ ರಿಸರ್ವೇಷನ್ ಕೊಡಬಹುದು ಅನ್ನುವಂಥದ್ದನ್ನು ಎರಡನೇದು ಕೊಟ್ಟಿರೋದು. ಆದರೆ ದೇಶದಲ್ಲಿ ಈ ಒಂದು 2 ಸಜೆಷನ್ಸ್ ಅಥವಾ ರೆಕಮೆಂಡೇಶನ್ಸ್ ವಿರುದ್ಧವಾಗಿ ಬಹಳಷ್ಟು ರಿಯಾಕ್ಷನ್ಸ್ಗಳನ್ನು ಕಂಡಿರುವಂಥದ್ದು ಹಾಗೂ ಬಹಳ ಚರ್ಚೆಯಲ್ಲಿ ಈಗಿನ ಸಮಾಜದಲ್ಲಿ ಇರುವಂತಹ ವಿಷಯ ಇದು. ಹಾಗಾದರೆ ಯಾಕೆ ಸರಿಯಾದ ಅಥವಾ ಸೂಕ್ತ ವ್ಯಕ್ತಿಗಳು ಈ ಒಂದು ರಿಸರ್ವ್ಡ್ ಕೆಟಗರೀಸ್ಗೆ ಇರುವಂಥವರು ಶಿಕ್ಷಕರನ್ನಾಗಿ ನೇಮಿಸಲು ಕಷ್ಟವಾಗ್ತಾ ಇದೆ ಅನ್ನುವಂತಹ ವಿಷಯವನ್ನು ನೋಡಿದಾಗ ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಸಂಬಂಧಿಸಿ ಇರುವಂತಹ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಏನು ಟೀಚಿಂಗ್ ಅಥವಾ ರಿಸರ್ಚ್ ಬೇಕಾಗಿದೆಯೋ ಅದು ಹೈ ಕ್ವಾಲಿಟಿ ಆಗಿರುವಂಥದ್ದು. ಅದಕ್ಕೆ ಅಲ್ಲಿ ಇರುವಂತಹ ಶಿಕ್ಷಕರು PhD ಡಿಗ್ರಿಯನ್ನು ಹೊಂದಿರಬೇಕು, ಸುಪೀರಿಯರ್ ಅಕಾಡೆಮಿಕ್ ರೆಕಾರ್ಡನ್ನು ಪಡೆದಿರಬೇಕು, ಹೈ ರಿಸರ್ಚ್ ಅಕಂಪ್ಲಿಷ್ಮೆಂಟನ್ನು ಬೇಕಾಗಿರುತ್ತದೆ ಟೀಚಿಂಗ್ ಮಾಡೋದಕ್ಕೋಸ್ಕರ. ಇವೆಲ್ಲದನ್ನು ಬಿಟ್ಟು ಈ ಒಂದು ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಈಗ ಸದ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ತಾ ಇರೋದ್ರಿಂದ ಈಗ ಸ್ಟೂಡೆಂಟು ಮತ್ತು ಟೀಚರ್ ರೇಷಿಯೋ 6:1 ಆಗಿರುವಂಥದ್ದು ಈಗ 12:1ಕ್ಕೆ ಏರಿದೆ. ಆದರೆ ನಾಮಿನಲ್ ಆಗಿ ಇರಬೇಕಾಗಿರುವಂಥದ್ದು ಅಥವಾ ಬೇಸಿಕ್ ನಾಮಿನಲ್ ಅಂತ ಅಂದಾಗ ಪ್ರತಿ 10 ಸ್ಟೂಡೆಂಟಿಗೆ ಒಬ್ಬ ಶಿಕ್ಷಕರು ಇದ್ದಾಗ ಮಾತ್ರ ಟೀಚಿಂಗ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲು ಸಾಧ್ಯವಾಗುತ್ತದೆ. ಎಲ್ಲಿ IIT ಯೂನಿಕ್ ಆಗಿತ್ತು. ಈ ರೀತಿಯಾಗಿ ಟೀಚರ್ ಸ್ಟೂಡೆಂಟ್ ರೇಷಿಯೋದಲ್ಲಿ ಆದಂತಹ ಸ್ಟ್ರೈನಿಂದಾಗಿ IIT ತನ್ನ ಇಮೇಜನ್ನು ಕಳ್ಕೊಳ್ಳಲಿದೆ ಅನ್ನುವಂತಹ ಭಯವನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಹಾಗೆ ದೇಶದಲ್ಲಿ ರಿಸರ್ವ್ಡ್ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಶಿಕ್ಷಕರನ್ನು ಪಡೆಯೋದು ಕಷ್ಟ ಇಲ್ಲ, ಯಾಕಂದರೆ ಕ್ಯಾಂಡಿಡೇಟ್ಸ್ ಇಲ್ಲ ಅಂತಿಲ್ಲ. ಆದರೆ ಆ ವಿದ್ಯಾರ್ಥಿಗಳು ಟೀಚಿಂಗ್ ಕೆರಿಯರನ್ನು ಆಪ್ಟ್ ಮಾಡುವಂಥದ್ದು ಬಹಳ ಕಡಿಮೆ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ರಿಸರ್ವೇಷನ್ ನಾಮ್ಸನ್ನು ಫುಲ್ಫಿಲ್ ಮಾಡಿ ಶಿಕ್ಷಕರನ್ನು ಅಪಾಯಿಂಟ್ ಮಾಡುವಂಥದ್ದು ಕಷ್ಟವಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಹಾಗಾದರೆ ಇದಕ್ಕೆ ಏನು ಸೊಲ್ಯೂಷನ್, ಮುಂದೆ ಏನು ಮಾಡುವ ಅವಶ್ಯಕತೆ ಇದೆ ಅಂತ ನೋಡಿದಾಗ ಈ ಒಂದು ಕಮಿಟಿ 2 ಪ್ರಾವಧಾನಗಳನ್ನು ಕೊಟ್ಟಿದೆ. ಮೊದಲನೇದು IITsಗಳನ್ನು 2019 ಲಾನ ಅಡಿಯಲ್ಲಿ ಇರುವಂತಹ ಶೆಡ್ಯೂಲ್ನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಏನಾಗಿರ್ತಾವೋ ಅವುಗಳಲ್ಲಿ ರಿಸರ್ವೇಷನನ್ನು ಎಕ್ಸೆಂಪ್ಟ್ ಮಾಡಲಾಗುತ್ತದೆ. ಸೊ ಆ ಒಂದು ಪ್ರಾವಧಾನ. ಎರಡನೇದು ಹೇಳ್ತಾ ಇರುವಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 1 ಮತ್ತು ಗ್ರೇಡ್ 2ಗೆ ರಿಸರ್ವೇಷನ್ ಕೊಡಿ ಹಾಗೂ EWS ಕೆಟಗರೀಸ್ ಮತ್ತು ವೇಕೆನ್ಸೀಸ್ಗಳನ್ನು ಇನ್ಸ್ಟಿಟ್ಯೂಷನ್ ಪೂರ್ತಿಯಾಗಿ ಕನ್ಸಿಡರ್ ಮಾಡಿ. ಯಾಕಂದರೆ ಡಿಪಾರ್ಟ್ಮೆಂಟ್ ವೈಸ್ ರಿಸರ್ವೇಷನ್ ಕೊಟ್ಟಾಗ ನಾವು ಕೆಲವೊಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಿಸಿದಂತೆ ಶಿಕ್ಷಕರನ್ನು ರಿಕ್ರೂಟ್ ಮಾಡೋದು ಕಷ್ಟ ಆಗಬಹುದು. ಹಾಗೆ ಎಲ್ಲಿ ಸಿಗ್ತಾ ಇಲ್ವೋ ಅವುಗಳನ್ನು ರಿಸರ್ವ್ ಮಾಡಿ.
ಬೋರ್ಡ್ ಆಫ್ ಗವರ್ನರ್ಸ್ಗಳ ಅಪ್ರೂವಲ್ ತಗೊಂಡ್ಬಿಟ್ಟು ಆ ಡಿಪಾರ್ಟ್ಮೆಂಟು ಅಥವಾ ಆ ಒಂದು ಕ್ಷೇತ್ರಗಳಲ್ಲಿ ರಿಸರ್ವೇಷನನ್ನು ತೆಗೆದುಹಾಕೋದ್ರಿಂದ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಹಾಗೆ ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲಿ ಶಿಕ್ಷಕರ ಕೊರತೆ ಇದೆಯೋ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ನ ಫಂಡಿಂಗನ್ನು ಕೊಟ್ಟುಬಿಟ್ಟು 2 ವರ್ಷಗಳ ರಿಸರ್ಚ್ ಅಸಿಸ್ಟೆಂಟ್ಶಿಪ್ಪನ್ನು PhD ಮಾಡೋದಕ್ಕೋಸ್ಕರ ಪ್ರಾವಧಾನವನ್ನು ಮಾಡಿ ಸೊ ದಟ್ ಆ ಒಂದು ಕೆಟಗರಿಯಿಂದ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರನ್ನು ನಾವು ಬೆಳೆಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾಹಿತಿಯನ್ನು ಆ ಒಂದು ಕಮಿಟಿ ಕೊಟ್ಟಿರುವಂಥದ್ದು. ಹಾಗಾದರೆ ಸರ್ಕಾರ ಏನು ಹೇಳ್ತಾ ಇದೆ ಅಂತ ನನ್ನ ಕೊನೆಯದಾಗಿ ನೋಡಿದಾಗ ಈ ಒಂದು ಕಮಿಟಿಯ ರಿಪೋರ್ಟನ್ನು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಕೆಲವೊಂದು ಇಂಟ್ರೆಸ್ಟೆಡ್ ಸಿಟಿಸನ್ಸ್ ತಗೊಂಡಿರುವಂಥದ್ದು. ಸರ್ಕಾರ ಇದನ್ನು ಇನ್ನೂ ಎಕ್ಸಾಮಿನೇಷನ್ ಮಾಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ನು ಆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗೆ ಈ ಒಂದು ಸಮಸ್ಯೆಯನ್ನು ಅಡ್ರೆಸ್ ಮಾಡೋದಕ್ಕೆ ಒಂದು ಗ್ಯಾಪ್ ಇದೆ. ಅದಕ್ಕೋಸ್ಕರ ರಿಸರ್ವೇಷನ್ನು ಯಾವ ರೀತಿಯಲ್ಲಿ ಎಲ್ಲರೂ ಈಕ್ವಿಟಿ ಪ್ರಿನ್ಸಿಪಲನ್ನು ಆಧರಿಸಿ ಮುಂದೆ ಹೋಗಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಹೇಗೆ ಸರ್ಕಾರ ಮುಂಸಾಗಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ದ ಲಾಂಗ್ ರಷ್ಯನ್ ಆರ್ಮ್ಸ್ ಇನ್ ದ ಸ್ಕೈ. ನಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ 14ರಂದು US ಟರ್ಕಿಯ ಮೇಲೆ, ನ್ಯಾಟೋ ಅಲೈ ಆಗಿರುವಂತಹ ಟರ್ಕಿಯ ಮೇಲೆ S-400 ಟ್ರಯಂಫ್ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಆಗಿರುವಂಥದ್ದು. ಸೊ ಈ S-400 ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮನ್ನು ಖರೀದಿ ಮಾಡಿದ ಕಾರಣಕ್ಕೆ ಕಾಟ್ಸಾ, ನಮಗೆಲ್ಲ ಗೊತ್ತಿರುವಂಥದ್ದು, ಇದ್ರ ಬಗ್ಗೆ ಹಳೆ ಆರ್ಟಿಕಲ್ಸಲ್ಲೂ ಡಿಸ್ಕಸ್ ಮಾಡಿದ್ವಿ, ಕೌಂಟರಿಂಗ್ ಅಮೇರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್. ಸೊ ಈ ಕಾಟ್ಸಾವನ್ನು ಹಾಕಿರುವಂಥದ್ದು. ಈ ಒಂದು ಕಾಟ್ಸಾ ಬ್ಯಾನ್ನೊಂದಿಗೆ ಫೈನಾನ್ಷಿಯಲ್ ಆಗಿರಬಹುದು, ಎಕ್ಸ್ಪೋರ್ಟಲ್ಲಾಗಿರಬಹುದು, ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಸಹಾಯವನ್ನು ಅಥವಾ ಕ್ರೆಡಿಟನ್ನು ಪಡೆಯಲು ಬ್ಯಾನನ್ನು ಹಾಕ್ತಾ ಇರುವಂಥದ್ದು. ಕಾಟ್ಸಾ ಆ್ಯಕ್ಟ್ ನಾವು ಮತ್ತೆ ಇನ್ನೊಂದ್ಸರಿ ನೋಡಿದಾಗ 2017ರಲ್ಲಿ US ಕಾಂಗ್ರೆಷನಲ್ ರಿವ್ಯೂನ ಆಧರಿಸಿ ತಂದಿರುವಂಥದ್ದು. ಇದರ ಅಡಿಯಲ್ಲಿ ಇರಾನ್, ನಾರ್ತ್ ಕೊರಿಯಾ ಹಾಗೂ ರಷ್ಯಾದೊಂದಿಗೆ ಯಾರಾದರೂ ಇಂಟೆಲಿಜೆನ್ಸ್ ಸಂಬಂಧಿಸಿ ಅಥವಾ ಡಿಫೆನ್ಸಿಗೆ ಸಂಬಂಧಿಸಿ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ದಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನುವಂತಹ ಮಾತನ್ನು ಹೇಳಲಾಗ್ತಾ ಇತ್ತು. ಹಾಗೆ ಈ ಕಾಟ್ಸಾ ಸೆಕ್ಷನ್ 231 ಸಹ ಇನ್ವೋಕ್ ಮತ್ತು ಇಂಪ್ಲಿಮೆಂಟ್ ಮಾಡೋದ್ರಿಂದ ಮುಂದೆ ಯಾವುದಾದರೂ ರಷ್ಯನ್ ಇಕ್ವಿಪ್ಮೆಂಟ್ಸನ್ನು ಖರೀದಿ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಸಹ ಇಲ್ಲಿ ನಾವು ನೋಡಿರುವಂತಹ ಸುದ್ದಿ ಇದುವರೆಗೂ. ಆದರೆ ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಿರಬೇಕಾಗಿರುವಂಥದ್ದು, ಅಕ್ಟೋಬರ್ 2018ರಂದು ಭಾರತ ಸುಮಾರು $5.43 ಬಿಲಿಯನ್ ಡೀಲನ್ನು ರಷ್ಯಾದೊಂದಿಗೆ 5 S-500 ಪಡೆಯೋದಕ್ಕೋಸ್ಕರ ಅಗ್ರಿಮೆಂಟ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಾವು ಏನಿದೆ S-500 ಹಾಗೂ ಇದರದ್ದು ಏನು ಪ್ರಾಮುಖ್ಯತೆ ಇದೆ ಮತ್ತು ಮುಂದೆ ಏನು ಆಗಲಿದೆ ಈ ವಿಷಯದಲ್ಲಿ ಅನ್ನುವಂತಹ ವಿಷಯವನ್ನು ನೋಡಲಿದ್ದೇವೆ. ಸೊ S-400 ಅನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಅಡ್ವಾನ್ಸ್ ಆಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಟ್ರ್ಯಾಕು ಮತ್ತು ನ್ಯೂಟ್ರಲೈಸ್ ಎರಡನ್ನೂ ಮಾಡುತ್ತದೆ. ಅದನ್ನು ಟ್ರ್ಯಾಕ್ ಮಾಡೋದು ಮತ್ತು ನ್ಯೂಟ್ರಲೈಸ್ ಮಾಡುವಂಥದ್ದು. ಇನ್ಕಮಿಂಗ್ ಆಬ್ಜೆಕ್ಟ್ ಅಥವಾ ಏರ್ಕ್ರಾಫ್ಟ್, ಮಿಸೈಲ್ ಅಥವಾ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ಗಳು ಲಾಂಗ್ ರೇಂಜಿಂದ ಹಿಡಿದು ಶಾರ್ಟ್ ರೇಂಜ್ವರೆಗೂ ಇದು ಟ್ರ್ಯಾಕು ಮತ್ತು ಅಬ್ಸಾರ್ಬು ಅಥವಾ ನ್ಯೂಟ್ರಲೈಸ್ ಅಥವಾ ಅದನ್ನು ವಿನಾಶನೂ ಮಾಡುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಒಂದು S-400 ಮಿಸೈಲ್ ಸಿಸ್ಟಮ್ ಏನಾಗಿದೆಯೋ ಇದು ಸ್ಟ್ರಾಟಜಿಕಲಿ ಇಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ ಇದರ ಇತಿಹಾಸ ಅಥವಾ ಡೆವಲಪ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ S-400 1993ರಲ್ಲಿ ಇದರ ಡೆವಲಪ್ಮೆಂಟ್ ಶುರುವಾಯಿತು. ಸ್ಟ್ರಾಟಜಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಪ್ರಾಜೆಕ್ಟ್ ಆಗಿ ಇದನ್ನು ಮುಂತಂದಿದ್ದು. ಆವಾಗ ಇದು ಟೆಸ್ಟಿಂಗ್ ಆಗಿರುವಂಥದ್ದು 1999ರಲ್ಲಿ. ಆವಾಗ ಆಲ್ಮಾಜ್ ಆಂಟಿ ಸೆಂಟ್ರಲ್ ಡಿಸೈನ್ ಬ್ಯೂರೋ ಇದನ್ನು ಡಿಸೈನ್ ಮಾಡಿರುವಂಥದ್ದು. ತದನಂತರ ಈ S-400 ಬಂದಿರುವಂಥದ್ದು S-300ನ ರಿಪ್ಲೇಸ್ಮೆಂಟ್ ಆಗಿ 2015ರಲ್ಲಿ ರಷ್ಯಾ ಸಿರಿಯಾದಲ್ಲಿ ಇದನ್ನು ಡಿಪ್ಲಾಯ್ ಮಾಡಿತ್ತು ಮಿಲಿಟರಿ ಅಸೆಟ್ ಆಗಿ. ಅದಾದ ನಂತರ ಕ್ರಿಮಿಯಾವನ್ನು ಅದು ಅನೆಕ್ಸ್ ಮಾಡಲು ಸಾಧ್ಯವಾಯಿತು. S-400 ಒಂದು ಫುಲ್ಲಿ ಮೊಬೈಲ್ ಮತ್ತು 3D ಫೇಸ್ಡ್ ಅರೇ ಅಕ್ವಿಸಿಷನ್ ರೆಡಾರ್ ಸಿಸ್ಟಮ್ ಆಗಿರುವಂಥದ್ದು. ಇದನ್ನು ಆಧರಿಸಿ ಅಥವಾ ಇದನ್ನು ಉಪಯೋಗಿಸಿ 300 ಟಾರ್ಗೆಟ್ಗಳನ್ನು ಸುಮಾರು 600 ಕಿಲೋಮೀಟರ್ವರೆಗೂ ನಾವು ಒಂದೇ ಸರಿಗೆ ಟ್ರ್ಯಾಕ್ ಮಾಡಬಹುದು. ಇದು ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಆಟೋಮೆಟಿಕ್ ಆಗಿರುವಂಥದ್ದು. ಟಾರ್ಗೆಟಿಂಗ್ ಸಿಸ್ಟಮ್ನ ಪ್ರಾವಧಾನವನ್ನು ಸಹ ಇಲ್ಲಿ ಕೊಟ್ಟಿರುವಂಥದ್ದು. ಭಾರತ S-400 ಡೀಲನ್ನು ಇನಿಷಿಯಲ್ ಇಶ್ಯೂ ಓವರ್ ಪೇಮೆಂಟ್ ಚಾಲನ್ ಆಗಿ ಸಾಲ್ವ್ ಮಾಡಿಕೊಂಡಿದೆ. ಇದರ ಡೆಲಿವರಿ 2021ರ ಎಂಡಿಂದ ಶುರುವಾಗಲಿದೆ. ಸೊ ಇಂಡಿಯನ್ ಏರ್ಫೋರ್ಸ್ನಲ್ಲಿ S-400 ಒಂದು ಅದ್ಭುತವಾಗಿ ಏರ್ ಡಿಫೆನ್ಸ್ ನೆಟ್ವರ್ಕನ್ನು ಗಟ್ಟಿಗೊಳಿಸಲು ಸಹಕಾರಿಯಾಗಲಿದೆ. ವೆಸ್ಟರ್ನ್ ಬಾರ್ಡರ್ನಲ್ಲಿ ಪಾಕಿಸ್ತಾನದ ಏರ್ಫೋರ್ಸ್ ಏರ್ಕ್ರಾಫ್ಟ್ಗಳು ಏನಾದರೂ ಬೇಸಿಂದ ಹಾರಿದ ಕೂಡಲೇ ಭಾರತಕ್ಕೆ ಗೊತ್ತಾಗಲು ಅಥವಾ ತಿಳ್ಕೊಳ್ಳುವ ಒಂದು ಸಾಮರ್ಥ್ಯವನ್ನು ಇದು ಹೆಚ್ಚಿಸಲಿದೆ.
ಪ್ರಪಂಚದಲ್ಲೇ S-400 ಬಗ್ಗೆ ಬಹಳಷ್ಟು ರಾಷ್ಟ್ರಗಳು ತಮ್ಮ ಇಂಟ್ರೆಸ್ಟನ್ನು ತೋರಿಸ್ತಾ ಇರುವಂಥದ್ದು. ಟರ್ಕಿ ಜುಲೈ 2018ರಲ್ಲಿ ಚೈನಾ ಮೊದಲನೇ ರಾಷ್ಟ್ರ S-400ನ ಪಡೆದಿರುವಂಥದ್ದು. ಹಾಗೆ US ಸಹ ಕಾಟ್ಸಾ ಸ್ಯಾಂಕ್ಷನ್ಸನ್ನು ಚೈನಾ ಮೇಲೆ ಹಾಕಿರುವಂಥದ್ದು. ಭಾರತ S-400 ಪಡೆದು ಸೈನ್ ಮಾಡಿದ್ದು ಮೇಜರ್ ಡಿಫೆನ್ಸ್ ಆಗಿದೆ ರಷ್ಯಾದೊಂದಿಗೆ. ಇದರ ಜೊತೆಯಲ್ಲಿ ಇನ್ನೊಂದು ಕಡೆ ನೋಡಿದಾಗ ಭಾರತ ಬಹಳಷ್ಟು ಹೈ ಎಂಡ್ ಮಿಲಿಟರಿ ಪ್ಲಾಟ್ಫಾರ್ಮ್ಸ್ಗಳನ್ನು US ಇಂದ ಪಡ್ತಾ ಇರುವಂಥದ್ದು. ಅದಕ್ಕೆ ಒಂದಿಷ್ಟು ಲಿಸ್ಟ್ಗಳಲ್ಲಿ ಕೊಡಲಾಗಿದೆ. ಮೊದಲನೇದು P-81 ಮೆರೈನ್ ರಿಕನೈಸನ್ಸ್ ಏರ್ಕ್ರಾಫ್ಟ್ ಅನ್ನ US ಇಂದ ನಾವು ಪಡಿತಾ ಇರುವಂಥದ್ದು. ಇದನ್ನು ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಇವು ಕೇಳಬಹುದು. ಸೊ AH-64E ಅಪಾಚಿ ಹೆಲಿಕಾಪ್ಟರ್ಸ್ ಅನ್ನ ನಾವು US ಇಂದ ಪಡಿತಾ ಇರುವಂಥದ್ದು. CH-47I ಚಿನೂಕ್ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್ಗಳು US ಇಂದ ಪಡೆದಿರುವಂಥದ್ದು. MQ-9B ಪ್ರಿಡೇಟರ್ ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ಸ್ಗಳನ್ನು ನಾವು US ಇಂದ ಪಡಿತಾ ಇರುವಂಥದ್ದು. ಸೊ ನಮ್ಮ ನೆಗೋಸಿಯೇಷನ್ಸ್ಗಳು ಇದಕ್ಕೆ ಸಂಬಂಧಿಸಿ ಬಹಳಷ್ಟು ನ್ಯಾಷನಲ್ ಅಡ್ವಾನ್ಸ್ಡ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮಿಗೆ ಸಂಬಂಧಿಸಿ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇರೋದ್ರಿಂದ ಹೇಗೆ ಇದು ಮುನ್ಸಾಗಲಿದೆ, ಜೋ ಬಿಡನ್ ಅಡ್ಮಿನಿಸ್ಟ್ರೇಷನ್ನು ಯಾವಾಗ ರಾಷ್ಟ್ರಪತಿಗಳಾಗಿ ಅಲ್ಲಿನ ಕಾರ್ಯವನ್ನು ತಗೋತಾರೋ ಅದಾದ ನಂತರ ಇದು ಹೇಗೆ ಮುನ್ಸಾಗಲಿದೆ ಅನ್ನುವಂಥದ್ದನ್ನು ಮುಂದೆ ಕಾದು ನೋಡಬೇಕಾಗಿದೆ. ಸೊ ಭಾರತ ಮುಂದಿನ ವರ್ಷ ಅಂತ್ಯದಷ್ಟೊತ್ತಿಗೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಡೆಲಿವರಿಯನ್ನು ಪಡಿತಾ ಇರುವಂಥದ್ದಂತೂ ಖಚಿತ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.